ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗ ಜಸ್ಟ್ ತೋರಿಸಿದ್ನಲ್ವ ಆ ಕ್ಲಿಪ್ಸ್ಗಳನ್ನು ಹೇಗೆ ರೆಡಿ ಮಾಡೋದು, ಮನೆಯಲ್ಲೇ ನಾವೇ ಮಾಡ್ಕೋಬಹುದು ಮನೆಯಲ್ಲಿ, ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್. ಇಲ್ಲಿ ನಾನು ಯು ಪಿನ್ನನ್ನು ತಗೊಂಡಿದ್ದೀನಿ. ಯು ಪಿನ್ ತಗೊಂಡು ಅದ್ರ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಗ್ಲೋನ ಹಚ್ತಾ ಇದ್ದೀನಿ. ಗ್ಲೋ ಸಿಗಲಿಲ್ಲ ಅಂತ ಹೇಳಿ ನಾನು ಫೆವಿಕಲ್ನ ಯೂಸ್ ಮಾಡ್ತಾಯಿದ್ದೀನಿ. ಫೆವಿಕಲ್ ತಗೊಂಡು ಯು ಪಿನ್ ಮೇಲೆ ನಾನು ಇಲ್ಲಿ ಲಕ್ಷ್ಮಿ ಗೋಲ್ಡ್ ಪ್ಲೇಟ್ ಮೇಲೆ ನಾನು ಫೆವಿಕಲ್ನ ಹಚ್ತಾ ಇದ್ದೀನಿ. ಇದನ್ನು ಫೆವಿಕಲ್ ಹಚ್ಚಿದಾದ್ಮೇಲೆ ಯು ಪಿನ್ ಮೇಲೆ ನಾನು ಈ ಥರ ಹಾಕ್ತೀನಿ ನೋಡಿ, ಇಲ್ಲಿ ಇಡ್ತಾ ಇದ್ದೀನಲ್ವ, ಈ ಥರ ನಾನು ಫೆವಿಕಲ್ಲೊಂದಿಗೆ ಇದನ್ನು ಗೋಲ್ಡ್ ಪ್ಲೇಟ್ನ ನಾನು ಈ ಥರ ಇಡ್ತೀನಿ. ಆರ್ಟಿಫಿಷಿಯಲ್ ಗೋಲ್ಡ್ ಪ್ಲೇಟ್ನ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ನಾವು ಜಡೆ ಹಾಕಿದಾಗೆಲ್ಲ ನೋಡಿದ್ರಲ್ವ, ಈಗ ಜಸ್ಟ್ ಅದು ಎಷ್ಟು ಸೂಪರಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ನಾನು ಈಗ 3 ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ. 3 ಪೀಸ್ ಯೂಸ್ ಮಾಡಿ ಇಲ್ಲಿ ನೋಡಿ, ಮತ್ತೆ ನಾನು ಫೆವಿಕಲ್ ಹಚ್ಚಿಬಿಟ್ಟು 3ನೇ ಪೀಸನ್ನು ನಾನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ನಮಗೆ ಹೇಗೆ ಬೇಕೋ ಹಾಗೆ ಕ್ರಿಯೇಟಿವ್ ಮಾಡ್ಕೋಬೋದು. ನನಗಿದು ಬೆಸ್ಟ್ ಅನ್ನಿಸ್ತು. ನಾವು ಜಡೆ ಹಾಕಿದಾಗೆಲ್ಲ ಸಿಂಪಲ್ಲಾಗಿ ನಮಗೆ ನಾವೇ ನಮ್ಮ ಹೇರ್ ಸ್ಟೈಲ್ನ ಅಂದಗೊಳಿಸ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿದೆ. ಈಗ ಇದಾದಮೇಲೆ ನಾನು ಇದ್ರ ಮೇಲೆ ಡಾಟ್ಸ್ ಒಂದು 3 ಡಾಟ್ಸ್ ಇಡ್ತೀನಿ ಫೆವಿಕಲ್ನ. ಅದ್ರ ಮೇಲೆ ನಾನು ಇದು ರೆಡ್ ಕಲರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಸ್ಟೋನ್ ಬೀಡ್ಸ್ನ. ಅದು ಹಾಕಿದ ಮೇಲೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ಪಕ್ಕದಲ್ಲಿ ಮಾಡಿದ್ದೀನಲ್ವ, ಅದೇ ಥರ ಕಾಣಿಸುತ್ತೆ. ನಿಮಗೂ ಏನಾದರೂ ಬೇಕಿದ್ದರೆ ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡ್ಕೋಬೋದು. ಇಲ್ಲ ನನಗೆ ಹತ್ತಿರದಲ್ಲಿರೋರಿಗೆ ಯಾರಿಗಾದರೂ ಈ ಥರ ನನಗೂ ಬೇಕು ಅಂತ ಅಂದರೆ ನಾನು ಮಾಡಿಕೊಡ್ತೀನಿ. 150 ಎಷ್ಟಾಗುತ್ತೆ, 150 ರುಪೀಸ್ ಕೊಟ್ಟರೆ ನಾನು ಈ ಥರ 6 ಪೀಸ್ನ ನಿಮಗೆ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮಗೆ ಹೇರ್ ಸ್ಟೈಲ್ ಕ್ವಿಕ್ಕಾಗಿ ನಾವು ಹಾಕ್ಕೊಂಡು ಹೀಗೆ ಜಡೆ ಒಳಗೆ ಇದನ್ನು ನಾವು ಜಸ್ಟ್ ಯು ಪಿನ್ನನ್ನು ಪಿನ್ ಮಾಡ್ಕೊಂಡು ಹೋದರೆ ಸಾಕು, ಸೂಪರಾಗಿ ಕಾಣಿಸುತ್ತೆ. ಯಾವುದಾದ್ರೂ ಚಿಕ್ಕ ಫಂಕ್ಷನಿಗಾಗಿರ್ಬೋದು ಮತ್ತು ದೊಡ್ಡ ಫಂಕ್ಷನ್ಗಳಿಗೂ ಕೂಡ ಹಾಕೋಬೋದು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಲ್ವಾ ಹೇರ್ ಸ್ಟೈಲು. ಇಲ್ಲ ನಾವೇ ಮಾಡ್ಕೊತೀವಂತ ಅಂದರೆ ನಾನು ಈಗ ಜಸ್ಟ್ ತೋರಿಸಿದ್ನಲ್ವ, ಯು ಪಿನ್ ತೊಗೊಳ್ಳಿ. ಹಾಗೆ ಮತ್ತು ಇದನ್ನು ಈ ಗೋಲ್ಡ್ ಪ್ಲೇಟ್ಗಳನ್ನು ತೊಗೊಳ್ಳಿ. ಒಂದು ಗ್ಲೋನ ತೊಗೊಂಡು ನೀವು ಈ ಥರ ಅಂಟಿಸ್ಕೋಬೋದು ಮತ್ತು ಮನೆಯಲ್ಲೇ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಹೇರ್ ಸ್ಟೈಲ್ನ ಅಂದಗೊಳಿಸ್ಕೋಬೋದು. ಎಲ್ಲರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವೇ ಮಾಡಿಕೊಂಡು ನಾವು ಈ ಥರ ಹೇರ್ ಸ್ಟೈಲ್ ಹಾಕ್ಕೊಂಡು ಹೋದರೆ ಸೂಪರಾಗಿ ಕಾಣಿಸುತ್ತೆ. ನಾರ್ಮಲ್ ಹೇರ್ ಸ್ಟೈಲಿಗೆ ಈ ಥರ ಪಿನ್ಗಳನ್ನು ಯೂಸ್ ಮಾಡ್ಕೊಂಡು ಹಾಕ್ಕೊಂಡು ಹೋದರೆ ಗ್ರ್ಯಾಂಡಾಗೆ ಕಾಣಿಸುತ್ತೆ ಅಲ್ವಾ. ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.